ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಆನಂದ್ ವಿಹಾರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಗಲೀಜಿದ್ರೆ ಅಂದರೆ ಅಪ್ಪ, ಟಾಯ್ಲೆಟಲ್ಲಿ ನೀರಿಲ್ಲ, ತುಂಬ ಗಲೀಜು, ವರ್ಸ್ಟ್ ಆಗಿದೆ. ಎಷ್ಟು ಸೊಳ್ಳೆಗಳು ಅಂದರೆ ಅಪ್ಪ, ತಲೆ ಮೇಲೆ ಒಳ್ಳೆ ದುಂಡು ಸೊಳ್ಳೆಗಳದ್ದು. ನಾವು ಇವತ್ತು ಉತ್ತರಾಖಂಡ್ಗೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. 5:15ಗೆ ಬಸ್ ಅಂದ್ಬಿಟ್ಟು ಇನ್ನು ಇದುವರೆಗೂ ಬಂದಿಲ್ಲ. ಎಷ್ಟು ಗಲೀಜಿದೆ ಅಂದರೆ ಅಪ್ಪ ರಾಮ. ಇಲ್ಲೇ ನಾವು ಡೆಲ್ಲಿಯಿಂದ ರಾಮ್ಗಢಕ್ಕೆ ಬಂದಿದ್ದೀವಿ ಉತ್ತರಾಂಚಲ್ಗೆ ಹೋಗೋಕ್ಕೆ. ಉತ್ತರಾಖಂಡ್ ಹೋಗೋಕ್ಕೆ. ನೋಡಿ ಮಾರ್ಕೆಟ್, ನಾವು 2 ಗಂಟೆಗೆ ಬಂದಿದ್ದೀವಿ. 2 ಗಂಟೆಯಿಂದ ಹಿಂಗೆ ಇದೆ ಮಾರ್ಕೆಟು. ಸ್ವೀಟ್ ಅಂಗಡಿ, ಮಾರ್ಕೆಟ್ ಅಂದರೆ ಬಸ್ ಸ್ಟ್ಯಾಂಡ್. ನಮ್ಮ ಬಸ್ಸು ಅವ್ರ ಊರು ಬಂದ್ಬಿಟ್ಟು ಉತ್ತರಾಖಂಡಲ್ಲಿ ಉದಯ್ಪುರ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಳಿ ಅಂದರೆ ಅಷ್ಟೊಂದು ಚಳಿ ಇದೆ ಇಲ್ಲಿ. ಇದು ಕಾಡಲ್ಲಿ ಹೋಗ್ತಾ ಇರೋದು ನಾವು. ರೋಡ್ಗಳು ನೋಡಿ, ಹಿಂಗೆ ಕರುಸ್ ರೋಡ್ ಎಲ್ಲನೂ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಆನೆಗಳಿದೆ, ಹುಲಿ ಇದೆ, ಹುಷಾರು. ರೋಡ್ ಫುಲ್ಲು ಹೋಟ್ಲುಗಳು ಎಲ್ಲ ಇದೆ. ಅಲ್ಲಲ್ಲಿ ಎಲ್ಲ ಹಾಕಿದ್ದಾರೆ, ಆನೆಗಳಿದೆ, ಹುಷಾರಾಗಿ ಓಡಿಸ್ಬೇಕು ಅಂತ, ಮೆತ್ತಗೆ ಅಂತ. ಕಾಡು ನೋಡಿ ಹೆಂಗೆ ಕಾಣಿಸ್ತಾ ಇದೆ ರಸ್ತೆ. ಇದು ಫಾರೆಸ್ಟ್ ಅಲ್ವಾ, ಅದಕ್ಕೆ ಅವರು ಗೇಟ್ ಹಾಕ್ಬಿಟ್ಟಿರ್ತಾರಂತೆ. 4 ಗಂಟೆಗೆ ತೆಗಿತಾರೆ ಅಷ್ಟೇ. ಮೇಲೆ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಬೆಳಕಾಗಿಲ್ಲ. ಡೆಲ್ಲಿಯಲ್ಲಿ ಓಲಾ ಕ್ಯಾಬ್ದು ತುಂಬ ಜಾಸ್ತಿ ಅಪ್ಪ. ಇನ್ನು 12 ಕಿಲೋಮೀಟ್ರಿಗೆ 800 ರೂಪಾಯಿ. ಅವ್ರು ಇಷ್ಟ ಬಂದಂಗೆ ಅವರು ಹೇಳೋದು. ಓಲಾ ಟ್ಯಾಕ್ಸಿ ಅಂತ ಅಲ್ಲೇ ಇದೆ, ಆದರೆ ಅವರು ನಮಗೆ 522 ರೂಪಾಯಿನ ಅಂತ ಹೇಳಿದ್ರು. ಆದರೆ ಆ ಡ್ರೈವರು ಒಬ್ಬರು ಅಲ್ಲಿ ನಾವು ಸಾಮಾನೆಲ್ಲ ಇಳಿಸಿದ ಮೇಲೆ ಅವ್ನು ಹೇಳ್ತಾ ಇದ್ದಾನೆ 722 ರೂಪಾಯಿ ಕೊಡಿ ಅಂತ. 13 ಕಿಲೋಮೀಟ್ರಿಗೆ. ತುಂಬ ಜಾಸ್ತಿ ಲುಟಿ ಮಾಡ್ತಾರೆ. ಹುಷಾರಾಗಿರಬೇಕು ಅಂತ ಆದರೆ ಬಂದರೆ. ಆಮೇಲೆ ನಮ್ಮ ವಿಪರೀತ ಕಂಪ್ಲೇಂಟ್ ರೈಸ್ ಮಾಡುತ್ತೆ, ವಾಪಸ್ ದುಡ್ಡು ಬಂತು. ನಾವು ಬಸ್ಸು ಅಷ್ಟೇ ಬ್ಯಾಂಗ್ಳೂರಿಂದನೇ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಗೆ. ಆದರೆ ಆ ಬಸ್ಸೇ ಬಂದಿಲ್ಲ. 5:15ಗೆ ಇರೋದು ಬಸ್ಸೇ ಬಂದಿಲ್ಲ. ಕಾಯ್ಕೊಂಡು ರಾತ್ರಿ 8:15ಗೆ ತಿರ್ಗಿ ನಾವು ಬೇರೆ ಬಸ್ ಮಾಡಿಕೊಂಡು ರಾಮನಗರಕ್ಕೆ ಬಂದು, ರಾಮನಗರದಿಂದ ಇಲ್ಲಿ ಬೇರೆ ತಗೊಂಡಿದ್ದೀವಿ ನಾವು. ರಸ್ತೆ ಹೆಂಗೆ ತಲುಪಿದೆ ನಾವು. ಇಲ್ಲಿ ಸ್ಲೀಪರ್ ಬಸ್ಸು ಎಲ್ಲ ಹೋಗೋದಿಲ್ಲ, ಮಿನಿ ಬಸ್ಸಸ್ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ಜೀಪು ಮತ್ತು ಕಾರು ಅಷ್ಟೇ ಹೋಗೋದು. ಕಾರು ಅಷ್ಟೊಂದು ಹೋಗಲ್ವಂತೆ, ಬರೀ ಜೀಪು ಮತ್ತು ಮಿನಿ ಬಸ್ ಥರ ಇರುತ್ತಲ್ವ ಅದೇ ಹೋಗೋದು ಮೇಲೆ. ಈ ಸ್ಲೀಪರು ವೋಲ್ವೋ ಅದೆಲ್ಲ ಹೋಗೋದಿಲ್ಲ, ಯಾಕಂದರೆ ಅದ್ರ ಮೇಲಿಂದ ಬಿದ್ದೋಗ್ತಂತೆ, ಬ್ಯಾಲೆನ್ಸ್ ಸಿಗೋದಿಲ್ಲ ಅಂತೆ. ಅದಕ್ಕೆ ಪುಟ್ಟಗಳ ನಡುವೆ ಚೆನ್ನಾಗಿ ಹೋಗ್ತಾ ಇದೆ. 6:25 ಅದನ್ನು ತುಂಬ ಕಷ್ಟ ಇದೆ. ಬೆಳಗ್ಗೆ ಬರೋದಿಲ್ಲ ಅಂತ ಮಾಡ್ತಿದ್ದೆ. ಎಲ್ಲ ಜಾಸ್ತಿ ಗಿಡ ಬರುತ್ತೆ ಮನೆಗಳು. ಬಿಟ್ಟಿದ ಮೇಲೆಲ್ಲ ಮನೆ ಮಾಡ್ಕೊಂಡ್ಬಿಡ್ತಾರೆ. ಆ ಕಡೆ ನೋಡಿದ್ರೆ ಕೆಳಗಡೆ ಬಿದ್ದರೆ ಅಂತೂ ಒಂದು ಮೂಳೆ ಸಿಗೋದಿಲ್ಲ. ಫಾಲ್ಸ್ ಆಗ್ತದೆ.
ನೋಡ್ತಾ ಇದ್ದೀರಿ ರಸ್ತೆ ನೋಡಿ. ಮೇಲಿನ ಬಿದ್ದರೆ ಒಂದು ಮೂಳೆ ಕೂಡ ಸಿಗುತ್ತಿಲ್ಲ. ಮಣ್ಸಕ್ಕಾಗಲ್ಲ ಅಂತ ನೋಡಿದ್ರೆ ಚೆನ್ನಾಗಿ. देखो ना क्या व्यू है यार, क्या व्यू है। ಮನೆಗಳು ಇಲ್ಲೊಂದು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.